ವೆಲ್ಕಮ್ ಟು ಕುಕಿಂಗ್ ಟೈಮ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಬಂದು ಮಂಗಳೂರು ಸ್ಪೆಷಲ್ ಗೋಲಿ ಬಜೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 2 ಕಪ್ ಮೊಸರು ತೊಗೊಂಡಿದ್ದೀನಿ, ಹಾಗೆ 2 ಕಪ್ ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಹಾಗೆ ಜೀರಿಗೆ, ಸ್ವಲ್ಪ ಸೋಡಾ ಪುಡಿ ಹಾಗೂ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿರುವಂತಹ ಮೈದಾ ಹಿಟ್ಟನ್ನೆಲ್ಲ ಹಾಕ್ಕೊತಿದ್ದೀನಿ. ಹಾಗೆ ಮೊಸರನ್ನ ಈಗ ಸ್ವಲ್ಪನೇ ಸೇರಿಸ್ತಾ ಬರ್ತೀನಿ. ಜಾಸ್ತಿ ಒಂದೇ ಸಲ ಹಾಕ್ಕೊಂಡ್ರೆ ಸರಿಯಾಗಲ್ಲ, ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಬರಬೇಕು. ಈ ಥರ ಗಂಟೆ ಇಲ್ದಂಗೆ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಉಪ್ಪು, ಸಕ್ಕರೆ, ಆಮೇಲೆ ತೊಗೊಂಡಿರುವಂತಹ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಸೋಡಾ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದು 3 to 4 ಅವರ್ಸು ಹಾಗೆ ಬಿಟ್ಬಿಡಬೇಕು. ಈಗ 3 to 4 ಅವರ್ಸ್ ಬಿಟ್ಟಾದಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಬೇಕು. ಎಣ್ಣೆ ಬಿಡಬೇಕು. ಎಣ್ಣೆ ಕಾಯ್ದ ಮೇಲೆ ಕೈಗೆ ಸ್ವಲ್ಪ ನೀರನ್ನ ಹಾಕಿ ನೆನೆಸ್ಕೊಂಡು ಒಂದೊಂದೇ ಈ ರೀತಿ ಬಿಡ್ತಾ ಬರಬೇಕು. ಫ್ಲೇಮ್ನ ಲೋ ಅಲ್ಲೇ ಇಟ್ಟಿರಬೇಕು, ಇಲ್ಲಾಂದರೆ ಹೊರಗೆ ಬೇಗ ಬೇಯುತ್ತೆ, ಕಪ್ಪಾಗುತ್ತೆ, ಒಳಗೆ ಬೆಂದೇ ಇರಲ್ಲ. ಅದಕ್ಕೋಸ್ಕರ ಈಗ ಇದನ್ನು ತಿರುಗಿಸಾಕ್ತಾ ಇದ್ದೀನಿ. 2 ಸೈಡು ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಈ ಗೋಲಿ ಬಜೆನ ಸಂಜೆ ಟೈಮು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಖುಷಿ ಪಡ್ತಾರೆ, ಹಾಗೂ ಟೀ ಕಾಫಿಗೆಲ್ಲ ಚೆನ್ನಾಗಿರುತ್ತೆ. ಈ ಗೋಲಿ ಬಜೆಗೆ ಸೈಡಿಗೆ ತೆಂಗಿನಕಾಯಿ ಚಟ್ನಿ ಹಾಕೊಂಡ್ರೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.